ಆನೇಕಲ್ನ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯ ಸ್ವಾಮಿಯು ತಿರುಪತಿ ಬಾಲಾಜಿಯ ಪ್ರತಿರೂಪವೆಂದು ನಂಬಲಾಗಿದೆ. ಸ್ಥಳೀಯ ದಂತಕಥೆಗಳ ಪ್ರಕಾರ ಸ್ಥಳೀಯ ಪಾಳೆಗಾರನೊಬ್ಬ ಹಸುವೊಂದು ಪ್ರತಿದಿನ ಹುತ್ತದ ಕೊಠರೆಯ ಮೇಲೆ ಹಾಲು ಸುರಿಸುವುದನ್ನು ಕಾಣುತ್ತಾನೆ. ಇದು ಕನಸಿನಲ್ಲೂ ಕೂಡ ಆಗಾಗ ಅವನಿಗೆ ಬರ್ತಾ ಇರುತ್ತೆ. ಇದನ್ನು ಒಂದು ರೀತಿ ಒಂದೇ ನೋಡೇ ಬಿಡಬೇಕು ಒಂದ್ಸಲಿ ಅಂಥೇಳಿ ಆ ಹಸುವನ್ನು ಹಿಂಬಾಲಿಸ್ಕೊಂಡು ಆ ಪಾಳೆಗಾರ ಬರ್ತಾನೆ. ಆ ಸ್ಥಳದಲ್ಲಿ ಸ್ವಯಂಭೂ ಶ್ರೀನಿವಾಸನ ಮೂರ್ತಿ ಪತ್ತೆಯಾಗುತ್ತೆ. ಅದೇ ಸ್ಥಳವನ್ನು ದೇವಾಲಯವಾಗಿ ನಿರ್ಮಾಣ ಮಾಡ್ತಾನೆ. ಸ್ವಾಮಿಯ ವಿಗ್ರಹವನ್ನು ಯಾರೂ ಪ್ರತಿಷ್ಠಾಪಿಸಿಲ್ಲ. ಬದಲಿಗೆ ಏನು ಹುತ್ತ ಕಟ್ಟಿತ್ತಲ್ಲ ಅದು ಇರುವೆ ಬೆಟ್ಟ ಅಂತ ಕರಿತಿದ್ರು. ಆ ಇರುವೆ ಬೆಟ್ಟವನ್ನು ಅಗೆದಾಗ ಭೂಮಿಯಿಂದ ತಾನಾಗಿಯೇ ಉದ್ಭವವಾದ ಸ್ವಯಂಭೂ ಮೂರ್ತಿಯಾಗಿದೆ ಈ ಭಗವಂತನ ಒಂದು ಶಿಲೆ. ಮೊದಲಿಗೆ ಇಲ್ಲಿ ಒಬ್ಬ ಪಾಳೆಗಾರರು ತಿಮ್ಮೇಗೌಡರು ಅಂತ ಹೊಯ್ಸಳರ ವಂಶದ ಪಾಳೆಗಾರರು ಅವರು ಇಲ್ಲಿ ಆಳ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ಹಸು ಒಂದು ತನ್ನ ಹಾಲನ್ನು ಇರುವೆ ಬೆಟ್ಟದ ಮೇಲೆ ಸುರಿತಾ ಇರೋವಂಥದ್ದನ್ನು ಕನಸಲ್ಲಿ ನಂತರ ಅವರು ಸ್ಥಳ ಪರಿಶೀಲನೆ ಮಾಡಿ ಈ ಇರುವೆ ಬೆಟ್ಟವನ್ನು ಅಗೆಸಿದಾಗ ಅದ್ಭುತವಾದ ಶ್ರೀನಿವಾಸನ ಮೂರ್ತಿ ಪತ್ತೆಯಾಯಿತು. ವಿಗ್ರಹ ಪತ್ತೆಯಾದ ಸ್ಥಳದಲ್ಲಿಯೇ ಪಾಳೆಗಾರರು ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಿಸಿದರು. ನಂತರದ ದಿನಗಳಲ್ಲಿ ಮೈಸೂರು ಮಹಾರಾಜರಾದ ಚಿಕ್ಕದೇವರಾಯ ಒಡೆಯರು 1689ರಲ್ಲಿ ಈ ದೇವಾಲಯವನ್ನು ವಿಜಯನಗರ ಮತ್ತು ತಮಿಳು ಶೈಲಿಯಲ್ಲಿ ಅಭಿವೃದ್ಧಿಪಡಿಸಿದರು. ಆನೇಕಲ್ ದೇವಾಲಯದ ಮುಖ್ಯ ಗೋಪುರವು ಅತ್ಯಂತ ಆಕರ್ಷಕವಾಗಿದೆ. ತಿಮ್ಮರಾಯನ ಸನ್ನಿಧಿಯ ಮುಂಭಾಗದಲ್ಲಿ ಹನುಮಂತನಿಗೆ ಸಮರ್ಪಿತವಾದ ಮತ್ತೊಂದು ಸಣ್ಣ ದೇವಾಲಯವನ್ನು ಕೂಡ ಕಾಣಬಹುದು. ಹಾಗೆ ಆನೇಕಲ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಾದ ಹೊಸೂರು, ಗುಮ್ಮಳಪುರ, ತಳಿ ಮುಂತಾದ ಭಾಗಗಳಿಂದಲೂ ಅಪಾರ ಸಂಖ್ಯೆಯ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ರಥೋತ್ಸವದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಜಮಾಯಿಸಿ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಸ್ವಾಮಿಯ ದರ್ಶನ ಪಡೀತಾರೆ. ವಿಜಯನಗರ ಕಾಲದ ಇತಿಹಾಸಕ್ಕೆ ತಳುಕು ಹಾಕಿಕೊಂಡಿರುವಂತಹ ಈ ದೇವಾಲಯದ ಕೆಲವು ಶಾಸನಗಳ ಪ್ರಕಾರ ಈ ದೇವಾಲಯಕ್ಕೆ ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯ ಆಳ್ವಿಕೆಯ ಕಾಲದಲ್ಲಿ ಪ್ರಾಮುಖ್ಯತೆ ದೊರೆಯಿತು. 16ನೇ ಶತಮಾನದಲ್ಲಿ ಈ ದೇವಾಲಯದ ಪ್ರಸ್ತುತ ವಿಜಯನಗರ ಶೈಲಿಯ ರಚನೆಯನ್ನು ಬಲಪಡಿಸಲಾಯಿತು. ನಂತರದ ದಿನಗಳಲ್ಲಿ ಮೈಸೂರಿನ ರಾಜರಾದ ಚಿಕ್ಕದೇವರಾಯ ಒಡೆಯರು 1689ರಲ್ಲಿ ಮತ್ತು ಸ್ಥಳೀಯ ಪಾಳೆಗಾರರು ಆದ ಶ್ರೀಯುತ ತಿಮ್ಮೇಗೌಡರು ಇದರ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡಿದರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆಯೇ ಈ ದೇವಾಲಯದ ವಿಶೇಷ ಮತ್ತು ವಿಶಿಷ್ಟ ಪ್ರವೇಶ ದ್ವಾರ ತಿಮ್ಮರಾಯ ಸ್ವಾಮಿಯ ಸನ್ನಿಧಿಗೆ ಪ್ರವೇಶಿಸುವ ದ್ವಾರವು ಹಿಂಭಾಗದಲ್ಲಿದೆ. ಆದರೆ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತರನ್ನು ಸ್ವಾಗತಿಸಲು ಶ್ರೀ ಹನುಮಂತನ ಸಣ್ಣ ಸುಂದರ ದೇವಾಲಯವಿದೆ. ದೇವಾಲಯದ ರಾಜಗೋಪುರವು ಅತ್ಯಂತ ವಿಶಾಲವಾಗಿದ್ದು ನೂರಾರು ಪಾರಿವಾಳಗಳ ಆವಾಸಸ್ಥಾನವಾಗಿ ವಿಶಿಷ್ಟವಾಗಿ ಕಂಗೊಳಿಸುತ್ತದೆ. ದೇವಾಲಯದ ಆವರಣದಲ್ಲಿ ಒಂದು ಸುಂದರವಾದ ಪುಷ್ಕರಣಿ ಮತ್ತು ಸಾಂಪ್ರದಾಯಿಕ ತುಳಸಿ ಕಟ್ಟೆ ಕೂಡ ಇದೆ. ಹಾಗೆ ನೋಡಿ, ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಅದ್ಧೂರಿ ರಥೋತ್ಸವ ಅಂದರೆ ಜಾತ್ರೆ ನಡೀತಿದೆ. ಶುಭ ಲಗ್ನದಲ್ಲಿ ಉತ್ಸವ ಮೂರ್ತಿಯನ್ನು ಅಲಂಕೃತ ಕಲ್ಲಿನ ಗಾಲಿಗಳ ಸಾಂಪ್ರದಾಯಿಕ ಪಾರಂಪರಿಕ ರಥದಲ್ಲಿ ಕೂರಿಸಲಾಗುತ್ತದೆ. ಈ ವೇಳೆ ಭಕ್ತರು ರಥಕ್ಕೆ ದವನ ಮತ್ತು ಬಾಳೆಹಣ್ಣುಗಳನ್ನು ಎಸೆದು ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ. ಆನೇಕಲ್ನ ಪ್ರಸಿದ್ಧ ಕರಗ ಮಹೋತ್ಸವದಲ್ಲಿ ಈ ಕರಗ ಮಹೋತ್ಸವದ ಸಂದರ್ಭದಲ್ಲಿ ತಿಮ್ಮರಾಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಇಡೀ ಊರಿನಾದ್ಯಂತ ವೈಭವದ ಮೆರವಣಿಗೆ ಮಾಡಲಾಗುತ್ತದೆ. ಆಷಾಢ ಮಾಸದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿ ಪುಷ್ಪಯಾಗ ಸೇವೆ, ಗರುಡೋತ್ಸವ, ಕಲ್ಯಾಣೋತ್ಸವ, ತೆಪ್ಪೋತ್ಸವ,
ಹಾಗೂ ಮುಂಜಲ ಸೇವೆಗಳು ಅಂದರೆ ದೋಣಿ ವಿಹಾರ, ತೊಟ್ಟಿಲು ಸೇವೆ ಜರುಗುತ್ತವೆ ಸ್ವಾಮಿಗೆ. ಹಾಗೆಯೇ ಪ್ರತಿದಿನ ದೇವಾಲಯ ಬಾಗಿಲು ತೆಗೆಯುವಂಥ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ, ಹಾಗೆ ಸಂಜೆ 5 ಗಂಟೆಯಿಂದ ರಾತ್ರಿ 7:30 ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಗವಂತನ ದರ್ಶನ ಪಡೆದು ತಮ್ಮ ಏನೇ ಹರಕೆಗಳು ಕಷ್ಟಗಳು ಇದ್ದರೆ ಆ ಭಗವಂತನಲ್ಲಿ ತಲ್ಲೀನವಾಗಿ ಕೇಳಿಕೊಂಡ್ರೆ ಆ ಹರಕೆ ಒಂದು ದೇವಾಲಯದ ಹಾಗೂ ಭಕ್ತಾದಿಗಳ ನಂಬಿಕೆ. ಇವೆಲ್ಲವನ್ನು ಅನಾದಿ ಕಾಲದಿಂದಲೂ ಹಾಗೆ ವಂಶ ಪಾರಂಪರ್ಯದಿಂದಲೂ ಸನಾತನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪ್ರತೀತಿ, ನಂಬಿಕೆ, ದೃಢತೆ, ವಿಶ್ವಾಸ, ಅಚಲತೆ ಏನು ಬೇಕಾದರೂ ಹೇಳ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅದೇ ಒಂದು ಧಾರ್ಮಿಕ ಮನೋಭಾವನೆ ಇದ್ದಲ್ಲಿ ಈ ಅಚಲ ನಂಬಿಕೆ ಎಲ್ಲದರಲ್ಲೂ ಇರುತ್ತೆ ಅನ್ನೋಂಥದ್ದು ಒಂದು ದೃಢತೆ. ನೋಡಿ, ಭಗವಂತ ಇಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ. ಇದಕ್ಕೆ ಎಲ್ಲರೂ ಉದಾಹರಣೆಯಾಗಿ ನಿಲ್ತಾರೆ. ಡಾಕ್ಟ್ರುಗಳು ಕೂಡ ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ದೇವ್ರ ಮೇಲೆ ಒಂದು ನಂಬಿಕೆ ಇಡಿ, ಭಗವಂತ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಹಾಗಾಗಿ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತಾರೆ. ಹಾಗೆ ಕೊನೆ ಸಂದರ್ಭದಲ್ಲಿ ನೀವು ಏನೂ ಅಲ್ಲ, ದೇವ್ರ ದೊಡ್ಡವನು, ದೇವರಾದ್ರು ಮಾಡಿದ್ರೆ ಒಂದು ಪವಾಡ ಅಂತ ಹೇಳ್ಬೋದು ಅಂತ ಕೂಡ ಹೇಳ್ತಾರೆ. ಅಂದರೆ ಭಗವಂತನ ಅನುಗ್ರಹ ಇದೆ, ಭಗವಂತನ ಒಂದೇ ಒಂದು ಆಜ್ಞೆ ಇಲ್ಲದೆ ಒಂದೇ ಒಂದು ಹುಲ್ಕಡ್ಡಿ ಕೂಡ ಅಳ್ಳಾಡೋದಿಲ್ಲ ಅನ್ನೋದಕ್ಕೆ ಇವೆಲ್ಲ ಒಂದು ನಿದರ್ಶನ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಲಾಯರ್ ಆಗಿರಲಿ, ಒಬ್ಬ ಡಾಕ್ಟ್ರ್ ಆಗಿರಲಿ, ಹಾಗೆ ಒಬ್ಬ ಪೊಲೀಸ್ ಆಗಿರಲಿ, ಒಬ್ಬ ಸಮಾಜದ ಒಬ್ಬ ಉನ್ನತ ಅಧಿಕಾರಿ ಆಗಿರಲಿ, ಅಥವಾ ರಾಜಕಾರಣಿ ಆಗಿರಲಿ, ಯಾರೇ ಆಗಿರಲಿ, ಅವ್ರ ಕೈ ಚೆಲ್ಲುವಂಥ ಸಂದರ್ಭದಲ್ಲಿ ಅವ್ರು ಹೇಳೋವಂಥದ್ದು ಒಂದೇ, ಭಗವಂತ ಅವನೇ, ಭಗವಂತನ ನಂಬ್ರಿ ಒಳ್ಳೆಯದಾಗುತ್ತೆ, ಭಗವಂತನ ನಂಬ್ರಿ ನಿಮ್ಮ ಕೇಸ್ ಗೆಲ್ಲುತ್ತೆ, ಭಗವಂತನ ನಂಬ್ರಿ ಆರೋಗ್ಯ ಸುಧಾರಣೆ ಆಗುತ್ತೆ, ಭಗವಂತನ ನಂಬ್ರಿ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇದೇ ಹೇಳೋವಂಥದ್ದು. ಇದು ಬಿಟ್ಟರೆ ಕೊನೆಯ ಸಂದರ್ಭದಲ್ಲಿ ಬೇರೆ ಏನೂ ಹೇಳೋದಿಲ್ಲ. ಯಾಕೆಂದರೆ ದೇವ್ರ ಮೇಲೆ ಅಚಲವಾದಂಥ ನಂಬಿಕೆ, ಆ ನಂಬಿಕೆನೇ ದೇವರು, ಆ ನಂಬಿಕೆನೇ ಸತ್ಯ. ಹಾಗಾಗಿ ಇಷ್ಟೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಇದು ಒಂದು ಕೊಳ, ಆಗಲೇ ಹೇಳೋದಲ್ಲ ಪುಷ್ಕರಣಿ ಥರ, ಇದೊಂದು ಕೊಳ. ಅಂದರೆ ಇವೆಲ್ಲದಕ್ಕೂ ಒಂದೊಂದು ಕತೆ. ಈ ಒಂದು ಕಥೆಯ ಹಿಂದೆ ಹಲವಾರು ತಲೆಮಾರುಗಳಿವೆ. ಇವೆಲ್ಲ ನಾವು ನೋಡಬೇಕಾಗಿರೋಂಥದ್ದು, ಕೇಳಬೇಕಾಗಿರೋಂಥದ್ದು, ತಿಳಿಬೇಕಾಗಿರೋಂಥದ್ದು. ನಮ್ಮ ಜನ್ಮ ಸಾರ್ಥಕ ಆಗಬೇಕು ಅಂದರೆ ಇವೆಲ್ಲ ಅರ್ಥಕೊಂಡಾಗ ಮಾತ್ರ ನಾವು ನಿಜವಾಗಲೂ ನಮ್ಮ ಜನ್ಮದಲ್ಲಿ ಸಾರ್ಥಕತೆ ಕಾಣೋದು. ಇದು ಬೆಂಗಳೂರು ನಗರಕ್ಕೆ ಸುಮಾರು 35 ಕಿಲೋಮೀಟ್ರ್ ದೂರದಲ್ಲಿದೆ ಆನೇಕಲ್ಲು. ಅಂದರೆ KSRTC ಬಸ್ ಇದೆ, ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಡಿಪೋ ಇಂದ ಒಂದು 2 ಕಿಲೋಮೀಟ್ರ್, ಆನೇಕಲ್ ಡಿಪೋ ಅಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬರುವಂಥವ್ರು ಹತ್ತಿರದಲ್ಲಿ ಮುತ್ಯಾಲಮಡುಗು ಅಂತ ಜಲಪಾತ ಐತೆ, ಹಾಗೆ ಆರ್ಗದ್ದೆ ಚೆನ್ನಕೇಶ್ವರ ದೇವಾಲಯ ಐತೆ, ಅಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಇದು ಹಲವಾರು ತಲೆಮಾರುಗಳಿಂದ ನಡ್ಕೊಂಡು ಬಂದಿರೋಂಥ ಸತ್ಯ ನ್ಯಾಯ ನಿಷ್ಠೆಗೆ ಹೆಸರಾದಂಥ ಈ ದೇವಾಲಯ. ಈ ದೇವಾಲಯಕ್ಕೆ ತಾವು ಬನ್ನಿ, ತಮ್ಮವರನ್ನೂ ಕರ್ತನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ನಾವು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದರೆ ಇಂಥ ಪವಿತ್ರ ಸ್ಥಳಗಳನ್ನ
ತಾಣಗಳನ್ನ ಕಾಣಬೇಕು. ಆ ಭಗವಂತನ ಕೃಪೆ ನಮ್ಮ ಮೇಲೆ ಬೀಳಬೇಕು. ಆ ಭಗವಂತನ ದರ್ಶನ ಮಾತ್ರದಿಂದ ನಮ್ಮ ಏನು ಕ್ಷಣಿಕ ಆಸೆಗಳಾಗಿರಲಿ, ಸ್ವಾರ್ಥವಾಗಿರಲಿ ಎಲ್ಲ ಬಿಟ್ಟೋಗುತ್ತೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.